संग मेरे वो दिल पे चलाई चुरिया वो दिल पे चलाई चुरिया। ರಾಜು ಬನ್ ಗಯಾ ಜೆಂಟಲ್ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜು ಭಟ್ ಕಲಾಕಾರ ರಾತ್ರೋರಾತ್ರಿಯಲ್ಲಿ ಹೀರೋ ಆಗಿರ್ತಕ್ಕಂಥ ಘಟನೆ ನಿಮ್ಮ ಮುಂದೆ ನಾವು ಬೆಳಕಿಗೆ ತರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1 ತಿಂಗಳಿಂದ ಸತತವಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಇದೇ ರಾಜು ಕಲಾಕಾರರ ಗಾನ, ಕೈಯಲ್ಲಿ 1-2 ಕಲ್ಲುಗಳನ್ನು ತೆಗೆದುಕೊಂಡು ಟಕ 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 ಬಾರಿಸ್ಕೊಂಡು ಬರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜು ಕಲಾಕಾರ. ಈತ ರಾಜಸ್ಥಾನದಲ್ಲಿ ಹುಟ್ಟಿ ಬೆಳೆದಂಥವನು. ಈಗ ಗುಜರಾತ್ನಲ್ಲಿ ಒಂದಿಷ್ಟು ತನ್ನ ಬದುಕನ್ನು ತನ್ನದೇ ಆದಂಥ ರೀತಿಯಲ್ಲಿ ಬದುಕನ್ನು ಸಾಗಿಸ್ಕೊಂಡು ಬರ್ತಾ ಇದ್ದಾನೆ. ಅದರ ಜೊತೆಯಾಗಿ ತುಂಬ ಕಡು ಬಡತನ. ಇವನಿಗೂ ಕೂಡ ಸುಮಾರು ವರ್ಷಗಳಿಂದ ನಾನು ಒಂದಿಷ್ಟು ಸಿಂಗರ್ ಆಗಬೇಕು, ನಾನು ಒಂದಿಷ್ಟು ಎಲ್ಲ ಪರದೆ ಮೇಲೆ ಬರಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದ. ಆ ಕನಸು ಇವತ್ತು ನನಸಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಆ ರೀತಿ ಆಗಿದೆ. ಯಾರೆಲ್ಲ ಒಳ್ಳೇದು ಮಾಡ್ಕೊಳ್ತಾರೋ ಅವರಿಗೆ ಒಳ್ಳೇದಾಗುತ್ತೆ, ಯಾರೆಲ್ಲ ಕೆಟ್ಟದನ್ನ ಬಯಸ್ತಾರೋ ಅವರಿಗೆಲ್ಲ ಕೆಟ್ಟದಾಗುತ್ತೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಉಪಯೋಗಿಸ್ಕೊಳ್ಳೋಕಂತವರು ಒಳ್ಳೆತನಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾರೆ. ಇನ್ನು ಕೆಲವರಂತೂ ಕಿಡಿಗೇಡಿಗಳು ಅಥವಾ ಯಾವುದೋ ಒಂದು ಮುಸ್ಲಿಮು ಹಿಂದೂ ಜಗಳವನ್ನು ಹೆಚ್ಚಿ ಯಾವುದೋ ಒಂದು ಕಂಟೆಂಟ್ಗಳನ್ನು ನೀಡೋ ಮೂಲಕ ಇಡೀ ಸಮಾಜದ ಸ್ವಸ್ಥ ಮತ್ತು ಸ್ವಾಸ್ಥಿಕ ರಾಜಕೀಯನೇ ಹಾಳು ಮಾಡುವಂಥ ಮಟ್ಟಕ್ಕೆ ಇಲ್ಲಿ ಅನೇಕ ಜನ ರಾಜಕೀಯ ಮುಖಂಡರು ಕೂಡ ತಮ್ಮ ಬೆಳೆ ಬೆಳೆಸ್ಕೊಳ್ಳೋ ಮೂಲಕ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅನೇಕ ಜನರನ್ನ ಇಲ್ಲಿ ಹುರಿದುಂಬಿಸಿ ಒಂದು ಮಾತಾಡಲಿಕ್ಕೆ ಹೇಳ್ತಾರೆ. ಅದು ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಆಗಿರ್ಬೋದು. ಈ ಥರವನ್ನ ಆ ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮನ ಬಂದಂಗೆ ಬಳಸ್ಕೊಳ್ತಾರೆ. ಅನೇಕ ರೀತಿಗಳಿಂದ ಬಳಸ್ಕೊಂಡು ಹೋದರೆ ಉತ್ತಮವಾದ ರೀತಿಯಲ್ಲಿ ಬದುಕನ್ನು ಕಟ್ಟಿಸಿಕೊಳ್ಳುವಂಥ ಈ ಕೆಲಸನ ಸೋಷಿಯಲ್ ಮೀಡಿಯಾ ಮಾಡುತ್ತೆ. ತಮ್ಮಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು, ಸಾವಿರಾರು ಜನ ಅಲ್ಲ ಕೋಟ್ಯಾಂತರ ಜನರಿಗೆ ನಾವು ಮನೆ ಮುಟ್ಟುವಂಥ ಕೆಲಸ ಮಾಡಬೇಕಾಗಿರೋದು. ಇವತ್ತೇನು ರಾಜು ಕಲಾಕಾರ ಮಾಡಿರಲ್ಲ, ಆ 1-2 ಕಲ್ಲು ತಗೊಂಡು ಆ ಹಾಡ್ತಾ ಇರಲ್ಲ, ಎಲ್ಲ ಸೆಲೆಬ್ರಿಟಿಗಳು ಅಲ್ಲಿ ಯಾವುದು ಜಾತಿ ಪಾತಿ ಅಂತ ಯಾರು ಕೇಳ್ತಾ ಇಲ್ಲ, ಹಿಂದೂನ ಮುಸ್ಲಿಮ್ ಅಂತ ಏನು ಕೇಳ್ತಾ ಇಲ್ಲ. ಆದರೆ ಇವತ್ತೇನಾಗಿದೆ ಅಂತಂದ್ರೆ ಟ್ರೆಂಡ್ ಆಗಿ ಹೋಗಿದೆ. ಎಂಥ ದೊಡ್ಡ ಸೆಲೆಬ್ರಿಟಿ ಕೂಡ ಇವತ್ತು ಆ ರಾಜು ಕಲಾಕಾರನ ಯಾರು ಕೂಡ ಹಚ್ಕೊಳ್ತಾ ಇರಲಿಲ್ಲ, ಯಾರು ಕೂಡ ನೋಡ್ತಾ ಇರಲಿಲ್ಲ. ಅಂಥದನ್ನ ಕಲೆನ ನಿಲ್ಲಿಸಿ ಬಿಟ್ಟಿದ್ದಾನೆ ಈ ರಾಜು ಕಲಾಕಾರ. ಏನೆಲ್ಲ ಹೇಳ್ತಿರೋ ಗೊತ್ತಿಲ್ಲ, ಆದರೆ ಇವತ್ತು 1 ರೂಪಾಯಿ ಕೂಡ ಪರಿಪರಿಯಾಗಿ ಬೇಡಿದಂಥ ರಾಜು ಕಲಾಕಾರ ಇವತ್ತು ಇನ್ನೊಂದು ಕೆಲವು ತಿಂಗಳಲ್ಲಿ ಅವನು ಕೂಡ ಕೋಟ್ಯಾಧಿಪತಿ ಆಗ್ತಾನೆ. ಅವನು ಕೂಡ ಈ ಥರ ಮಾಡ್ಬೇಕನ್ನೋದನ್ನು ಕೂಡ ಕನಸು ಕಂಡುಕೊಂಡಿರ್ತಾನೆ. ಸೆಲೆಬ್ರಿಟಿಗಳಂತಂದ್ರೆ ಸಲ್ಮಾನ್ ಖಾನ್ ಆಗಿರ್ಬೋದು, ವಿರಾಟ್ ಕೊಹ್ಲಿಗಳಾಗಿರ್ಬೋದು ಅಥವಾ ದೊಡ್ಡ ಸಿಂಗರ್ಗಳಾಗಿರ್ಬೋದು, ಇವತ್ತ ಈ ರಾಜು ಕಲಾಕಾರನ ಕರೆಸಿಕೊಂಡು ಕೇವಲ 1-2 ಕಲ್ಲುಗಳ ತೆಗೆದುಕೊಂಡು ಟಕ 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 ಬಾರಿಸ್ಕೊಳ್ಳೋಂಥ ಕೆಲಸಕ್ಕೆ ಬಂದು ನಿಂತಿದ್ದಾರೆ. ಇಲ್ಲಿ ಯಾವುದೇ ವೇಷಭೂಷಣಗಳಿಲ್ಲ, ಯಾವುದೇ ಬಾಜಾ ಭಜಂತ್ರಿಗಳಿಲ್ಲ ಮತ್ತು ಯಾವುದೇ ಕೂಡ ಅಚ್ಚುಕೊಟ್ಟಾಗಿರ್ತಕ್ಕಂಥ ಡ್ರೆಸ್ ಮೇಕಿಂಗ್ ಕೋಡ್ ಕೂಡ ಇಲ್ಲ. ಅವನ ಬದುಕು, ಅವನ ಸ್ಥಿತಿಗತಿ, ಅವನಿರ್ತಕ್ಕಂಥ ಒಂದಿಷ್ಟು ಬಡತನ. ಆ ಬಡತನದಲ್ಲಿ ಕೂಡ ಕಲೆ ಎಂಬುದನ್ನು ಹೊರಹಾಕಲಿಕ್ಕೆ ಏನೆಲ್ಲ ಬೇಕು ಅನ್ನೋದಕ್ಕೆ ರಾಜು ಕಲಾಕಾರ ಒಬ್ಬ ಅದ್ಭುತ ಉದಾಹರಣೆಯಾಗಿದ್ದಾನೆ. ಯಾಕಂದ್ರೆ ಆ ಹಾಡ ಕೇಳಿದ್ರೆ ಸಾಕು, ಅವನಿಗೆ ಬರೆದಿರ್ತಕ್ಕಂಥ ಟಿಕ್ 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 ಅಂತಕ್ಕಂಥದನ್ನ ಆ ಸೌಂಡ್ ಕಿವಿಗೆ ಬಿದ್ದರೆ ಸಾಕು, ಎಲ್ಲರ ಮನಸ್ಸು ಕೂಡ ಕರಗುತ್ತೆ. ಎಲ್ಲರೂ ಕೂಡ ತೆಗೆದು ಮುಗಿಯ ಗಂಟ ನೋಡ್ತಾರೆ. ಇವತ್ತ ವಯಸ್ಸಾದರೂ ಹಿಡ್ಕೊಂಡು ಹಿಡಿದು ಸಣ್ಣ ಮಕ್ಕಳ ತನಕ, ಅದರಲ್ಲೂ ಕೂಡ ಮಹಿಳೆಯರು ಕೂಡ ರಾಜು ಕಲಾಕಾರನ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ರಾಜು ಕಲಾಕಾರ ಹಾಡಿರ್ತಕ್ಕಂಥ ಹಾಡುಗಳನ್ನ ಕಾಪಿ ಮಾಡಿಕೊಂಡು ತಮ್ಮದೇ ಧಾಟಿಯಲ್ಲಿ ಒಂದಿಷ್ಟು ತಮ್ಮದಂಥ ಕಲೆಗಳನ್ನ ತೋರಿಸ್ತಾ ಇದ್ದಾರೆ. ಆದರೆ ನಿಜವಾದ ಕಲಾವಿದ, ಒಬ್ಬ ಕಲಾಕಾರ ಆಗಿರ್ತಕ್ಕಂಥ ರಾಜು ಕಲಾಕಾರಗೆ ಒಂದಿಷ್ಟು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವನು ಕಟ್ಟಿಕೊಂಡಿರುವಂಥ ಕನಸು, ಆ ಕನಸು ನನಸಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದು 1 ಅಲ್ಲ 2 ಅಲ್ಲ, ಸುಮಾರು 15 ವರ್ಷಗಳಿಂದ ಕಲ್ಲುಗಳನ್ನು ತೆಗೆದುಕೊಂಡು ತನ್ನದೇ ಆದ ರೀತಿಯಲ್ಲಿ ಬದುಕು ಸಾಗಿಸಿಕೊಂಡು ಬಂದಂಥ ಒಬ್ಬ ಕಲಾಕಾರ. ಅವ್ರು ಇವತ್ತು ಕಲಾಕಾರ ಆಗಿದ್ದಾನೆ. ಅದಾದ ನಂತರದಲ್ಲಿ
ಕೇವಲ ಒಂದೆರಡು ಕಲ್ಲು ತೆಗೆದುಕೊಂಡು ಅಲ್ಲಿ ಇಲ್ಲಿ ರೆಲ್ವೇನೋ ಬಸ್ ಸ್ಟ್ಯಾಂಡು ಮತ್ತೊಂದು ಕಡೆ ಅಲ್ಲೆಲ್ಲ ಒಂದು ಕಡೆ ಕೂತ್ಕೊಂಡು ಕಾಡಿ ಬೀಡಿ ಬದುಕುವಂತ ಪರಿಸ್ಥಿತಿ ಈ ರಾಜು ಕಲಾಕಾರನಾಗಿತ್ತು. ಆದರೆ ಅವರ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕಲೆಯನ್ನ ಇವತ್ತು ಪ್ರೆಸೆಂಟ್ ಮಾಡಿಬಿಟ್ಟು ಜೂನ್ 6ರಂದು ರಾಜು ಕಲಾಕಾರ್ ಅವರ ಒಂದು ಸಾಂಗ್ಸ್ ಅನ್ನ ತಾವು ಬಾರಿಸಿರ್ತಕ್ಕಂಥ ಏನ್ ಮ್ಯೂಸಿಕ್ ಇದೆಯಲ್ಲ, ಕಲ್ಲುಗಳಿಂದ ಬೇರ್ತಕ್ಕಂಥ ಮ್ಯೂಸಿಕ್ ಕೇವಲ 2 ತುಕುಡಿ ಕಲ್ಲುಗಳಿಂದ ಇವತ್ತು ಕೋಟ್ಯಾಧಿಪತಿಗಳ ಕಣ್ಣಿಗೆ ಗುರಿಯಾಗಿದ್ದಾನೆ ಈ ರಾಜು ಕಲಾಕಾರ್. ಕಲೆ ಎಲ್ಲರಲ್ಲಿ ಇದೆ. ಕಲೆಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ಬೇಕು. ಆದರೆ ಅದೆಷ್ಟೋ ಸೆಲೆಬ್ರಿಟಿಗಳು, ಅದೆಷ್ಟೋ ದೊಡ್ಡ ದೊಡ್ಡ ಗಾಯಕರು, ಅದೆಷ್ಟೋ ಶೋಗಳ ಮಾಲೀಕರು, ನಿರ್ಮಾಪಕರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪರದೆ ಮೇಲೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದ್ರು ಕೂಡ ಅನೇಕ ಜನರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ, ವೇದಿಕೆ ಸಿಗ್ಲಾರ್ದಕ್ಕೆ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡು ಹೋಗಿರುವಂತಹ ಘಟನೆ ಕೂಡ ಇಲ್ಲಿ ನಮ್ಮ ಮುಂದೆ ಇದೆ. ಆದರೆ ಈ ಒಬ್ಬ ರಾಜು ಕಲಾಕಾರಿಗೆ ಯಾವುದೇ ವೇದಿಕೆ ಬೇಕಾಗಿಲ್ಲ, ರೋಡ್ ಅನ್ನೋದು ಗೊತ್ತಿಲ್ಲ, ಎಲ್ಲೋ ಮಸಣದಲ್ಲಿ ಕೂತಿನೋ ಗೊತ್ತಿಲ್ಲ. ಆದರೆ ಅವನ ಕಲೆಗೆ ಇವತ್ತು ತಕ್ಕ ಮಟ್ಟಿಗೆ ಬೆಲೆ ಬಂದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇದೆಲ್ಲ ಕೇವಲ ಸೋಷಿಯಲ್ ಮೀಡಿಯಾದಿಂದ. ಅದನ್ನ ನಮ್ಮ ಭಾರತೀಯರು ಯಾವ ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೋ ಅನ್ನೋದನ್ನು ಮಾತ್ರ ಇಲ್ಲಿ ಗಮನ ಹರಿಸಬೇಕಾದಂತ ವಿಷಯ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಒಳ್ಳೆದಕ್ಕಾಗಿ ಹೆಚ್ಚಿಗೆ ನಾವು ಬಳಸ್ಕೊಳ್ಳೋದಿಲ್ಲ, ಅದು ಕೆಟ್ಟಕ್ಕೆ ಮಾತ್ರ ಬಳಸ್ಕೊಳ್ಳುವಂತ ಜನ ಇಲ್ಲಿ ಹೆಚ್ಚಾಗಿದ್ದಾರೆ ಭಾರತ ದೇಶದಲ್ಲಿ. ಇವತ್ತು ರಾಜು ಕಲಾಕಾರ್ ಅವರಿಗೆ 17 ಮಿಲಿಯನ್ ಅಂದ್ರೆ 17 ಕೋಟಿ ಜನಸಂಖ್ಯೆ ಅವನನ್ನ ಹಾಡುಗಳನ್ನ ಹಾಡಿದನ್ನ ನೋಡಿದ್ದಾರೆ. ಅದೆಷ್ಟೋ ಕೋಟಿಗಟ್ಟಲೆ ಅವರನ್ನ ಲೈಕ್ ಮಾಡಿದ್ದಾರೆ, ಅದೆಷ್ಟೋ ಕೋಟಿಗಟ್ಟಲೆ ಅವರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ರಾಜು ಕಲಾಕಾರ್ ಮತ್ತು ಆತನ ಗೆಳೆಯ ಸೇರಿಕೊಂಡು ತಮ್ಮದೇ ಅಂತ ಒಂದು ಮೊಬೈಲ್ ನಲ್ಲಿ ರಾಜು ಕಲಾಕಾರ್ಗೆ ಹಾಡಲಿಕ್ಕೆ ಹೇಳಿ ಇವತ್ತು 6ನೇ ತಾರೀಕು ಜೂನ್ ತಿಂಗಳಲ್ಲಿ ಒಂದು ರಾತ್ರಿ ಒಂದಿಷ್ಟು ಬಹುದೊಡ್ಡದಂತ ನಿರೀಕ್ಷೆ ಅನ್ಕೊಂಡಿರಲಿಲ್ಲ ರಾಜು ಕಲಾಕಾರ್. ಆದ್ರೆ ಪಟ್ನೆ ಎದ್ದು ಬಿಟ್ರೆ ಸಾಕು, ಎಲ್ಲ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ರಾಜು ಕಲಾಕಾರದೇ ಆವಾಜು, ರಾಜು ಕಲಾಕಾರದೇ ಗೀತ ಗಾಯನ, ಎಲ್ಲಿ ನೋಡಿದಲ್ಲೂ ಕೂಡ ಅದೇ ಗಾನ. ಬೇವಫಾ ಸನಮ್ ಅಂತಕ್ಕಂಥ ಒಂದು ಸಿನಿಮಾದ ಹಾಡು ಅವತ್ತಿನ ಕಾಲಮಟ್ಟಕ್ಕೆ ಅದಷ್ಟು ದೊಡ್ಡ ಫೇಮಸ್ ಆಗಿತ್ತು. ಆದರೆ ಇವತ್ತು ಅದೇ ಹಾಡನ್ನ ರಾಜು ಕಲಾಕಾರ್ ತನ್ನ 2 ತುಕುಡಿ ಕಲ್ಲುಗಳಿಂದ ತಾನಾಗೆ ಬಾರಿಸಿಕೊಂಡು ಬಂದು ಇಡೀ ಇವತ್ತು ಕೋಟ್ಯಾಧಿಪತಿ ಜನಗಳ ಎದೆ ಹೊಕ್ಕಿದ್ದಾನೆ ಈ ರಾಜು ಕಲಾಕಾರ್. ಬಂಧುಗಳೇ, ನಾವೆಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ಇದರಿಂದ ಎಷ್ಟೋ ಜನ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಎಷ್ಟೋ ಉಪಯೋಗ ಪಡೆದುಕೊಂಡು ಇದೆಷ್ಟೋ ಜನರು ತಮ್ಮದೇ ಆದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇನ್ನು ಕೆಲವು ಸೆಲೆಬ್ರಿಟಿಗಳಿದಾರಲ್ಲ, ಅವ್ರಿಗೆ ಅಂಗಿ ಹಾಕೊಳ್ಳೋದಿಲ್ಲ, ಚಡ್ಡಿ ಹಾಕೊಳ್ಳೋದಿಲ್ಲ. ಅವ್ರು ಬರ್ತಕ್ಕಂಥದ್ದು ಅರ್ರೆ ಬರೆ ಬತ್ತಲೆಯಾಗಿ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಇದೆ. ಏನ್ ಬೇಕಾದ್ರೂ ಬರಬೇಕು ಅನ್ನೋದು ಕೂಡ ಒಂದಿಷ್ಟು ನಾವು ನೋಡ್ತಾ ಇದ್ರೆ ಅದು ಹೇಸಿಗೆ ಮತ್ತು ವಾಕರಿಕೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾನ ಉಪಯೋಗಕ್ಕೆ ಬಳಸ್ಕೋಬೇಕು. ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನ ಇನ್ನೂ ಅರ್ಥ ಮಾಡಿಕೊಳ್ಳುವಂತ ಜನ ಸಾಕಷ್ಟಿದ್ದಾರೆ ಅಂತ ನಮ್ಗೆ ಕಾಣಿಸ್ತದೆ. ಎಲ್ಲಿ ನೋಡಿದಲ್ಲೂ ಇವತ್ತು ರಾಜು ಕಲಾಕಾರನ ಹಾಡ, ಗಾನ, ಭಜನ, ರಾಜು ಬನ್ಗಯ ಜಂಟಲ್ ಮ್ಯಾನ್ ಅಂದ್ರೂ ಕೂಡ ಇವತ್ತು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜು ಜಂಟಲ್ ಮ್ಯಾನ್ ಇವತ್ತು ಆಗಿದ್ದು ಕೇವಲ 2 ಕಲ್ಲಿನ ತುಕುಡಿಗಳಿಂದ ಹೊರತು ಯಾವುದೋ ಕೋಟ್ಯಾಂತರ ರೂಪಾಯಿ ಕೊಟ್ಟಂತ ಇನ್ಸ್ಟ್ರೂಮೆಂಟ್ ಇಂದಲ್ಲ, ಅಥವಾ ಯಾವುದೋ ಒಂದು ಡಂಗರು ಬಾರಿಸಿದಂತ ಡಂಗೂರದಿಂದಲ್ಲ, ಎಲ್ಲ ಕೀಬೋರ್ಡ್ಗಳಿಂದಲ್ಲ, ಮತ್ತೊಂದು ಕಡೆಯಿಂದಲ್ಲ. ಕೋಟ್ಯಾಧಿಪತಿಗಳು ಖರ್ಚು ಮಾಡಿಕೊಂಡು ಅದೆಷ್ಟು ಸಂಗೀತಗಳನ್ನ ಕಲಿಯಕ್ಕೆ ಹೋಗ್ತಾರೆ, ಅದ್ರ ಸಂಗೀತಕ್ಕನೇ ಒಲಿಯೋದಿಲ್ಲ. ಆದರೆ ಬಡ ಒಬ್ಬ ಕಲಾಕಾರ ಆಗಿರ್ತಕ್ಕಂಥ ರಾಜುಗೆ 2 ಕಲ್ಲುಗಳು ಮಾತ್ರ ಬೇಕಾಗಿತ್ತು. ಆ ಸಂಬಂಧಪಟ್ಟಿರುವ ಹಾಗೆ ತಮ್ಮದೇ ಆದ ರೀತಿಯಲ್ಲಿ ಅದಕ್ಕೆ ಮ್ಯೂಸಿಕ್ ಅನ್ನ ನೀಡುವ ಮೂಲಕ ರಾಜು ಕಲಾಕಾರ್ ಇವತ್ತು ದೇಶ ಎಲ್ಲ ವಿದೇಶದಲ್ಲಿ ಕೂಡ ಫೇಮಸ್ ಆಗಿದ್ದಾನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ರಾಜಕಾರಣಿಗೂ ಕೂಡ ಬೇಕಾಗಿದೆ ಸೋಷಿಯಲ್ ಮೀಡಿಯಾ. ಒಬ್ಬ ಕೆಲಸಕ್ಕೆ ಬರಲಾರದಂತ ವ್ಯಕ್ತಿಗೂ ಕೂಡ ಇವತ್ತು ಬೇಕಾಗಿದೆ ಈ ಸೋಷಿಯಲ್ ಮೀಡಿಯಾ. ಎಷ್ಟೋ ಬುದ್ಧಿವಂತರಿಗೂ ಬೇಕಾಗಿದೆ ಈ ಸೋಷಿಯಲ್ ಮೀಡಿಯಾ. ಅದೆಷ್ಟೋ ಶ್ರೀಮಂತ ಆಗಿದ್ರು ಕೂಡ ಬೇಕಾಗಿದೆ ಈ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಿಂದ ಯಾವುದನ್ನ ಪಡಿಕೊಳ್ಳಬೇಕು, ಯಾವುದನ್ನ ಉಪಯೋಗಿಸಿಕೊಳ್ಳಬೇಕು, ಯಾವುದನ್ನ ಉಪಯೋಗಿಸಿಕೊಂಡ್ರೆ ಮಾತ್ರ ನಾವು ಬದುಕನ್ನ ಗಟ್ಟಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ನಾವು ಸಾವಿರಾರು ಜನರಿಗೆ ಮುಟ್ಲಿಕ್ಕೆ ಏನಾದರೂ ಒಂದು ವಿಷಯಗಳನ್ನ ಹೇಳಬೇಕಾದ್ರೆ ಯಾವ ರೀತಿಯಾಗಿ ಹೇಳಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ಹೇಳಿದ್ರೆ ಅದನ್ನ ಮನಮುಟ್ಟು ಹಾಗೆ ಮುಟ್ಟದೆ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟುಕೊಂಡು
ನಾವು ಹೇಳಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಯಾರು ಹೇಳ್ತಾ ಇಲ್ಲ. ಯಾವುದೋ ಒಂದು ಕೆಟ್ಟ ಗಳಿಗೆ ಅಥವಾ ಹಿಂದೂ ಮುಸ್ಲಿಂ ಜಗಳನೋ ಅಥವಾ ಅಲ್ಲಿ ಬಾಲ್ಯ ವಿವಾಹನೋ ಅಥವಾ ಅತ್ಯಾಚಾರವೋ ಅನ್ಯಾಯನೋ ಆ ಜಾತಿಯನ್ನು ಮಾಡದ ಈ ಜಾತಿಯನ್ನು ಮಾಡದ ಎತ್ತು ಕಟ್ಟುವಂತ ಕೆಲಸನೇ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಬರ್ತಾ ಇದೆ. ಆದರೆ ಈ ತರದ ಕಲಾವಿದರಿಗೆ ಬಹುದೊಡ್ಡ ವೇದಿಕೆ ಕೊಟ್ಟಿದೆ ಈ ಸೋಷಿಯಲ್ ಮೀಡಿಯಾನ. ಯಾವತ್ತೂ ಕೂಡ ಯಾರು ಮರಿಬಾರದು ಅಂತಕ್ಕಂಥ ಮಾತನ್ನ ಈ ಮೂಲಕ ನಾವು ಹೇಳ ಬಯಸ್ತಾ ಇದ್ದೀವಿ. ರಾಜು ಕಲಾಕಾರ ಮಾಡಿರ್ತಕ್ಕಂಥ ಘನಕಾರ್ಯಕ್ಕೆ ಇವತ್ತು ಸೆಲೆಬ್ರಿಟಿಗಳು ಕೂಡ ಇವತ್ತು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ರಾಜು ಕಲಾಕಾರನ ಮನೆಗೆ ಬಂದು ಲೈನ್ ಆಗಿ ನಿಲ್ತಾ ಇದ್ದಾರೆ. ರಾಜು ಕಲಾಕಾರ ಯಾವ ಜಾತಿಯವನು ಅಂತ ಕೇಳ್ತಾ ಇಲ್ಲ, ಯಾವ ಗೋತ್ರದವನು ಅಂತೂ ಯಾರು ಕೇಳ್ತಾ ಇಲ್ಲ. ರಾಜು ಕಲಾಕಾರ ಮನೆ ಮುಂದೆ ಬಂದು ನನಗೊಂದಿಷ್ಟು ಟೈಮ್ ಕೊಡು, ನಮ್ಮಲ್ಲಿ ಒಂದಿಷ್ಟು ಬಂದು ನೀನು ಹಾಡು, ನಿನಗೊಂದಿಷ್ಟು ಸಹಕಾರ ಮಾಡ್ತೀನಿ ಅಂತಕ್ಕಂಥ ಲೈನ್ ಹತ್ಕೊಂಡಿದೆ. ಅಂದ್ರೆ ಎಲ್ಲ ಒಂದ್ ಗಂಟೆ ಹೇಳಿದಿಲ್ಲ, ಸೋಷಿಯಲ್ ಮೀಡಿಯಾ ಇನ್ನೊಬ್ಬರನ್ನ ಬದುಕಿಸುತ್ತೆ, ಇನ್ನೊಬ್ಬರನ್ನ ಬಾಳ ಮಾಡ್ಲಿಕ್ಕೆ ಹೇಳುತ್ತೆ, ಇನ್ನೊಬ್ಬರನ್ನ ಗುಣಗಾನ ಮಾಡಿಸುತ್ತೆ, ಸಾವಿರ ಜನರ ಮಧ್ಯದಲ್ಲಿ ನಮ್ಮನ್ನ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದೆ ಈ ರಾಜು ಕಲಾಕಾರ ಹಾಡಿರ್ತಕ್ಕಂಥ ಹಾಡಗಳಿಂದಾಗಿ. ಅದಕ್ಕೆ ಹೇಳ್ತಾ ಇದೀವಿ, ಸೋಷಿಯಲ್ ಮೀಡಿಯಾನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀವಿ, ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎಂಬುದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿದ್ದ ಬಹುದೊಡ್ಡ ಕರ್ತವ್ಯ ನಮ್ಮದಾಗುತ್ತದೆ. ಎಲ್ಲಿ ನೋಡಿದಲ್ಲೂ ರಾಜು ಕಲಾಕಾರ ರಾತೋ ರಾತ್ರಿ ರಾಜು ಬನ್ಗಾ ಜಂಟಲ್ ಮ್ಯಾನ್ ಅನ್ನೋಕೆ ಬಂದು ನಿಂತು ಬಿಟ್ಟಿದ್ದಾನೆ ಈ ರಾಜು ಕಲಾಕಾರ. ಬನ್ನಿ ಹಾಗಾದ್ರೆ ಅವ್ನು ಹಾಡಿರ್ತಕ್ಕಂಥ ಕೆಲವೊಂದು ಹಾಡುಗಳನ್ನ ತುಣುಕುಗಳನ್ನ ನಿಮ್ಮ ಮುಂದೆ ನಾವು ತೋರಿಸ್ಲಿಕ್ಕೆ ಕೂಡ ಪ್ರಯತ್ನ ಪಡ್ತೀವಿ. ಅನೇಕ ಜನ ಕಲಾವಿದರಿದ್ದಾರೆ, ಅವರಿಗೂ ಕೂಡ ವೇದಿಕೆ ಬೇಕಾಗಿಲ್ಲ, ದೊಡ್ಡ ವೇದಿಕೆನೇ ಬೇಕಾಗಿಲ್ಲ. ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡೋ ಮೂಲಕ ಒಂದು ಮೊಬೈಲ್ ಇದ್ದರೆ ಸಾಕು, ಇಡೀ ಈಗ ಸೋಷಿಯಲ್ ಮೀಡಿಯಾ ನಿಮ್ಗೆ ಕೈಯಲ್ಲಿ ಸಿಲುಕು ಹಾಗೆ ಮಾಡಿದೆ. ಅದನ್ನು ಉಪಯೋಗಿಸಿಕೊಳ್ಳುವಂತ ನೀತಿ ನಮ್ಮನ್ನು ಬದಲಾಗಬೇಕಾಗಿದೆ. ಆದ್ದರಿಂದ ಉಪಯೋಗಗಳನ್ನ ಪಡ್ಕೊಳ್ಳಬೇಕಾಗಿದೆ. ಇಲ್ಲಿ ಮೆರಿಟ್ ಮತ್ತು ಡಿಮೆರಿಟ್ ಸಹ ಇದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಹೆಚ್ಚಾಗಿ ಡಿಮೆರಿಟ್ ಅನ್ನು ಉಪಯೋಗಿಸಿಕೊಳ್ಳುವಂತ ಸಾವಿರಾರು ಜನ ನಮ್ಮನ್ನು ಸಿಗ್ತಾರೆ. ಆದರೆ ಅಷ್ಟು ಸಮಯ ತೆಗೆದುಕೊಂಡು ಅಷ್ಟು ನೆಟ್ ಅನ್ನ ಹಾಳು ಮಾಡಿ ಅಲ್ಲಿಂದ ನಾವೇನೆಲ್ಲ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ತಿಳ್ಕೊಳ್ಳೋದೇ, ಯಾರಿಗೊಬ್ಬರಿಗೆ ಉಪಯೋಗ ಆಗ್ತಕ್ಕಂಥ ಸಂದೇಶಗಳನ್ನ, ಯಾರು ಹೇಳ್ತಕ್ಕಂಥ ಮಹಾನ್ ಪುರುಷರು ಹೇಳ್ತಕ್ಕಂಥ ಮಾತುಗಳನ್ನ ಹೇಳ್ಕೊಳ್ಳಿಕ್ಕೆ ಆಗ್ಲಾರಂತ ಜನ ಕೂಡ ಇವತ್ತು ಅರೆಬರೆಯಾಗಿ ಹರ್ಕೊಂಡು ಬರ್ಕೊಂಡು ಇವತ್ತು ತಮ್ಮ ಮುಂದೆ ಒಂದು ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಾಗುತ್ತೆ. ಈ ರಾಜು ಕಲಾಕಾರ ಮಾಡ್ತಕ್ಕಂಥ ಘಟನೆ, ಈ ರಾಜು ಕಲಾಕಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕಾಗುತ್ತೆ. ನೀವು ಯಾರೆಲ್ಲ ಸುದ್ದಿಗಳನ್ನ ಯಾರು ನೋಡ್ತಾ ಇದ್ರು, ದಯವಿಟ್ಟು ಈ ಸುದ್ದಿಯನ್ನ ಹೆಚ್ಚಿನ ಮಟ್ಟಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಈ ಕಲಾವಿದನ ಕಲೆಗೆ ಬೆಲೆ ಸಿಗಬೇಕಾಗಿದೆ. ಅವಾಗ ಮಾತ್ರ ಕಲೆ ಉಳಿತೆ, ಇಲ್ಲ ಅಂದ್ರೆ ಕಲೆಗೆ ಬೆಲೆ ಇರೋದಿಲ್ಲ. ಹಾಗಾಗಿ ನಾವು ಹೇಳ್ತಾ ಇದೀವಿ ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಇಂಥ ಸುದ್ದಿಗಳನ್ನ ನಿಮ್ಮ ಮುಂದೆ ನಾವು ತಂದು ಕೊಡ್ತೀವಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಮುದಾಳೆ.